ಬೋಟ್ ಮುಳುಗಿತು. ಲೈಫ್ ಜಾಕೆಟ್ ಇದ್ರೂ ಅವರು ಬದುಕುಳಿಯಲಿಲ್ಲ. ಕಳೆದ ಸೋಮವಾರ ಉಡುಪಿ ಜಿಲ್ಲೆಯ ಕೋಡಿಬೇಂಗ್ರೆ ಡೆಲ್ಟಾ ಬೀಚ್ನಲ್ಲಿ ಅವಘಡವೊಂದು ಸಂಭವಿಸಿ ಪ್ರವಾಸಿಗರನ್ನ ನದಿ ದಂಡೆಯಿಂದ ಸಮುದ್ರದ ಅಂಚಿನವರೆಗೆ ಕರೆದೊಯ್ದು ಬೋಟ್ ಒಂದು ಮುಳುಗಿತು. ಅದರಲ್ಲಿ 3 ಮೃತಪಟ್ಟರು. ಮತ್ತೊಬ್ಬರು ಈಗಲೂ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಅವಘಡ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿತು. ಅದರಲ್ಲೊಂದು ಅವರು ಲೈಫ್ ಜಾಕೆಟ್ ಧರಿಸಿರಲಿಲ್ಲ ಅನ್ನೋದು. ಆದರೆ ಇದು ಸತ್ಯನಾ? ಈಗ ನಾವು ಹೋಗುವಾಗ ಎಲ್ಲ ಲೈಫ್ ಜಾಕೆಟ್ ನೀರಲ್ಲಿತ್ತು. 2-3 ಜನ ಲೈಫ್ ನಾವು ಹೋಗುವಾಗ 2-3 ಜನ ಉಳಿದಿದ್ದು ಮಾತ್ರ. ಅವರು ಹೋಗುವಾಗ ಅವ್ರ ಹತ್ರ ಲೈಫ್ ಜಾಕೆಟ್ ಇತ್ತು. ಅವರು ಲೈಫ್ ಜಾಕೆಟ್ ಇರ್ಲಿಕ್ಕೆ ಹೋಗಿ ನಮ್ಗೆ ಇಡ್ಲಿಕ್ಕೆ ಆಯಿತು ಅವರನ್ನು. ಇಲ್ಲದ್ರೆ ಅವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ, ಅವ್ರು ನೀರು ಒಳಗೆ ಹೋಗ್ತಾರೆ. ನಿನ್ನೆ ಯಾರೂ ಸಿಕ್ಕುವುದಿಲ್ಲ. ಅವ್ರು 2-3 ಜನ ಏನಾಗಿದ್ರೆ ಅವ್ರು ಸಿಗ್ತಿರಲಿಲ್ಲ, ಡೆಡ್ ಬಾಡಿ ಸಿಗ್ತಿರಲಿಲ್ಲ. ನೀರೊಳಗೆ ಹೋಗಿ ಇವತ್ತು ಏನನ್ನು ಹುಡುಕುವ ಕೆಲಸ ಆಗ್ತಿತ್ತು. ಅಂದರೆ ಈಗ ಈಗ ಯಾರು ಕ್ರಿಟಿಕಲ್ ಆದರು ಅಥವಾ ಯಾರು ಪ್ರಾಣ ಕಳ್ಕೊಂಡ್ರು ಅವರು ಲೈಫ್ ಜಾಕೆಟ್ ಹಾಕಿದ್ದಿಲ್ಲ. ಹೌದಾ? ಅಲ್ಲೇ ನಿನ್ನೆ ಅದು ದೋಣಿ ಅಡಿಗೆ ಬಿದ್ದರು. ಅವರು ಲೈಫ್ ಜಾಕೆಟ್ ಇದ್ರೂ ಅವರಿಗೆ ಬಚಾವಾಗಲಿಕ್ಕೆ ಕಾರಣ, ಸತ್ತೋಗ್ಲಿಕ್ಕೆ ಕಾರಣ ಅಂತ ಹೇಳಿದರೆ ಅವ್ರಿಗೆ ದೋಣಿ ಬೀಳುವಾಗ ದೋಣಿ ಅಡಿ ಬಿದ್ದ ನಂತರ ಅವರಿಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಹೊರಗೆ ಬರುವಾಗ ಲೇಟ್ ಆಯಿತು. ಆಗೋಗ್ಲಿಕ್ಕೆ ಅವ್ರಿಗೆ ಪ್ರಾಣ ಅಪಾಯ ಆಯಿತು, ಬಿಟ್ಟರೆ ಮತ್ತೇನೆಲ್ಲ. ಎಲ್ಲರೂ ಲೈಫ್ ಜಾಕೆಟ್ ಹಾಕಿದ್ರು. ನನ್ನ ಲೆಕ್ಕದ ನಾವು ಹೋಗುವಾಗ ಎಲ್ಲರೂ ಲೈಫ್ ಜಾಕೆಟ್ ನೀರಲ್ಲಿತ್ತು. ಎಲ್ಲರೂ ಅಲ್ಲ ನಾವು ಹೋಗೋ ತುಂಬ ಜನ ಮೇಲೆ ಬಂದಿದ್ರು, ಸ್ವಲ್ಪ ಜನ ಉಳ್ಕೊಂಡಿದ್ರು. ಅಲ್ಲಿ ಅವ್ರ ಹತ್ರ ಲೈಫ್ ಜಾಕೆಟ್ ಇತ್ತು. ಈಗ ಮೇಲೆ ಅಲ್ಲಿ ಏನೇನು ಡೆತ್ ಆದ್ರಲ್ಲ ಅವರೆಲ್ಲ ಲೈಫ್ ಜಾಕೆಟ್ ಇತ್ತು. ಬಾಡಿ ಬರುವಾಗ ಲೈಫ್ ಜಾಕೆಟ್ ಹಾಕಿದ್ದಾರೆ ಅವರು. 2 ಹೆಣ್ಣು ಮಕ್ಕಳು ಬರುವಾಗ ಇದ್ದಿದೆ ಲೈಫ್ ಜಾಕೆಟ್ ಇದ್ದಿದೆ ಅವ್ರ ಹತ್ರ. ಅವರಿಗೆ ಇಲ್ಲಿ ಆ್ಯಂಬುಲೆನ್ಸಿಗೆ ಹಾಕೋತ್ತಿಗೆ ನಾನು ಬಂದೆ. ಅಂದರೆ ಇನ್ಸಿಡೆಂಟ್ ಆಗೋಗಿತ್ತು ನಾ ಬರ್ತಾ. ಆಮೇಲೆ ಇಲ್ಲಿ ಆ್ಯಂಬುಲೆನ್ಸಲ್ಲೆಲ್ಲ ಅವರಿಗೆ ಸ್ಟ್ರೆಚರಿಗೆಲ್ಲ ಹಾಕಿ ನಾವು ಆ್ಯಂಬುಲೆನ್ಸ್ಗೆ ಹಾಕಿ ಕಳಿಸಿದ್ವಿ. ಆದರೆ ಇಲ್ಲಿ ಅವರಿಗೆ ಫಸ್ಟ್ ಏಡ್ ನಮಗೆ ಗೊತ್ತಿರೋದ್ರಿಂದ ಫಸ್ಟ್ ಏಡ್ ಇಲ್ಲಿ ಕೊಡಲಿಕ್ಕೂ ಕೂಡ ಆಗಲಿಲ್ಲ ನಿನ್ನೆ. ಯಾಕಂದರೆ ಅಷ್ಟು ಜನ ಇದ್ದರು ಒಂದನೇದಾಗಿ, ಮತ್ತು ಒಂದು ಲೇಡೀಸು 2 ಜನ ಲೇಡೀಸ್ ಬೇರೆ ಇದ್ದರು. ಸೊ ಹಾಗೇನು ಆ್ಯಂಬುಲೆನ್ಸ್ ಬೇರೆ ರೆಡಿ ಇತ್ತು. ಹಾಗೆ ನಾವು ಆ್ಯಂಬುಲೆನ್ಸಿಗೆಲ್ಲ ಹಾಕಿ ಅವರಿಗೆ ಕಳಿಸಿದ್ವಿ ಹಾಸ್ಪಿಟಲಿಗೆ. ದೋಣಿಯ ಸ್ಥಿತಿ ಹೇಗಿತ್ತು ಮತ್ತು ಮುಳುಗಲಿಕ್ಕೆ ಕಾರಣ ಏನಂತೀರ? ಅದಕ್ಕೆ ದೋಣಿ ನಾವು ಮುಳುಗೋಗಿದೆ. ಮುಳುಗಲಿಕ್ಕೆ ಕಾರಣ ಅಂತ ಹೇಳಿದರೆ ಎಲ್ಲ ಜನ ಇದ್ದಿದ್ರಲ್ಲ, ಜನ ಎಲ್ಲ ಒಂದು ಸೈಡ್ ಹೋಯ್ಕೊಂಡು ಒಬ್ಬರ ಮೇಲೆ ಒಬ್ಬರು ಬಿದ್ದು ದೋಣಿ ಪಲ್ಟಿ ಆಯಿತು. ಅಲ್ಲಿ ನೀರಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಬೇಕಾಗ್ತದೆ. ಬ್ಯಾಲೆನ್ಸ್ ಇದ್ದರೆ ಮಾತ್ರ ದೋಣಿ ಕರೆಕ್ಟಾಗಿ ಇರ್ತದೆ. ಒಂಚೂರು ಬ್ಯಾಲೆನ್ಸ್ ತಪ್ಪೋದ್ರೂ ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು ದೋಣಿ ಮುಳುಗೋಯ್ತು. ಅಲ್ಲಿದ್ದವರು 14 ಮಂದಿ. ಅವರಲ್ಲಿ ಎಷ್ಟು ಜನರಿಗೆ ಈಜು ಬರ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಆದರೆ ಸಮುದ್ರದ ಅಂಚಿನ ನೀರಿನ ಪ್ರವಾಹದ ಹೊಡೆತ ಅರಿತವರು ಅವ್ರು ಯಾರೂ ಅಲ್ಲ. ಲೈಫ್ ಜಾಕೆಟ್ ಇತ್ತು, ಆದರೂ ಭಯ ಎಲ್ಲರನ್ನ ಆವರಿಸಿತ್ತು. ಸಕಾಲಿಕ ರಕ್ಷಣೆಯೂ ಸಿಕ್ಕಿತು. ಇಲ್ಲದಿದ್ದರೆ ಸ್ಥಿತಿ ಇನ್ನೂ ಭಯಾನಕವಾಗಿರ್ತಿತ್ತು. ಇಲ್ಲಿ ನಿನ್ನೆ ಸುಮಾರು 5-6 ಬೋಟ್ ಇತ್ತು ನಿಯರ್ ಬೈ. ಬಟ್ ಅದೇ ಆ ಬೋಟ್ ಬೀಳಬೇಕಾದ್ರೆ ಬಾಕಿ ಬೋಟ್ ಅವರು ಬಂದು ಸೇವ್ ಮಾಡಿದ್ದಾರೆ ಅವರಿಗೆ. ಸೊ ಉಳಿದ ಬೋಟುಗಳು ಇದ್ದುದರಿಂದಾಗಿ ಆ 17 ಜನರಲ್ಲಿ ಕೆಲವರನ್ನಾದರೂ ಬದುಕಿಸಲಿಕ್ಕೆ ಅಥವಾ ಅವರನ್ನು ಆ ಕ್ಷಣದಲ್ಲಿ ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಅನುಕೂಲ ಆಯಿತು ಅಂತ. ಹೌದು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ಮತ್ತು ಮೀನುಗಾರರ ಬೋಟ್ ಕೂಡ ಆ ಕಡೆ 2-3 ಮೀನು ಹಿಡಿತಾ ಇದ್ರು. ಅವರು ಕೂಡ ಬಂದು ನಿನ್ನೆ ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ. ಸುಮಾರು 14 ಜನ ಇದ್ರು ಅಂತ ಹೇಳ್ತಾರೆ. 14 ಜನರ ರಕ್ಷಣೆ ಹೇಗಾಯಿತು? ಎಲ್ಲ ನಮ್ದು ಒಂದು ದೋಣಿ ಅಲ್ಲ, 2-3 ದೋಣಿ ಎಲ್ಲ ಅವರೆಲ್ಲ ಒಟ್ಟು ಬಂದು ಎಲ್ಲರನ್ನು ಒಬ್ಬರೊಬ್ಬರು ಹಾಕೊಂಡು ಬಂದು ಎಲ್ಲರೂ ರಕ್ಷಣೆ ಮಾಡಿದ್ದೇವೆ. ಕಡೆ ಎಲ್ಲರೂ ಸೇವ್ ಆಗಿದ್ರು. ಆದರೆ ನಾವು ಇಲ್ಲಿಂದ ಮಣಿಪಾಲ ಕಳಿಸುವಾಗ 1-2 ಜನ ಡೆತ್ ಆಗಿದ್ದಾರೆ ಅಂತ ಮೆಸೇಜ್ ಬಂತು ಕಡೆಗೆ. ಅಂದು ಅವರನ್ನ ಬದುಕಿಸಿದ್ದು ಲೈಫ್ ಜಾಕೆಟ್. ಹೇಗೆ ಕೆಲಸ ಮಾಡುತ್ತೆ ಈ ಲೈಫ್ ಜಾಕೆಟ್ ನೀವು ಗಮನಿಸಿದ್ದೀರಾ? ಬೋಟ್ನಲ್ಲಿ ಹೋಗುವ ಪ್ರವಾಸಿಗರು ಕಡ್ಡಾಯವಾಗಿ ಲೈಫ್ ಜಾಕೆಟ್ ಧರಿಸಲೇಬೇಕು. ಲೈಫ್ ಜಾಕೆಟ್ ಅಂದರೆ ಅದು ಜೀವವನ್ನು ಉಳಿಸುವ ಒಂದು ಸಾಧನ. ಸೊ ಅದನ್ನು ಅಂದರೆ ಧರಿಸ್ಕೊಂಡ್ರೆ ಹೇಗೆ ಜೀವ ಉಳಿಸ್ತದೆ ಅನ್ನೋದ್ರ ಬಗ್ಗೆ, ಮತ್ತು ಜಾಕೆಟನ್ನು ಧರಿಸಿ ಯಾವ ಪ್ರವಾಸಿಗರು ಇಲ್ಲಿ ನೀರಿನೊಳಗೆ ಹೋಗಲಿಕ್ಕೆ ಬಯಸ್ತಾರೋ ಅವರನ್ನು ನಾವು ಕಡ್ಡಾಯವಾಗಿ ಅವರನ್ನು ಕರ್ಕೊಂಡು ಹೋಗೋದೇ ಇಲ್ಲ, ಅವರನ್ನು ನಾವು ದೂರ ತಳ್ಳಿಯೇ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಶಾಹಿದ್ರವರು. ಸೊ ನೀವು ಇದನ್ನು ಅಂದರೆ ಈಗ ಪ್ರವಾಸಿಗರು ಬರ್ತಾ ಇರ್ತಾರೆ, ನೀವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ. ಕೆಲವರು ನಾನು ಲೈಫ್ ಜಾಕೆಟ್ ಬೇಡ ಅಂತ ಹೇಳ್ತೀರಿ, ಅವ್ರಿಗೆ ಏನು ಮಾಡ್ತೀರಿ ನೀವು? ಲೈಫ್ ಜಾಕೆಟ್ ಬೇಡ ಅನ್ನೋರಿಗೆ ನಾವು ಕರ್ಕೊಂಡು ಹೋಗೋದಿಲ್ಲ. ಬೇಡ ಅಂತೇಳಿ ವಾಪಸ್ ಕರ್ಕೊಂಡು ಬರ್ತೇವೆ. ಲೈಫ್ ಜಾಕೆಟ್ ಹಾಕಿದವರಿಗೆ ಮಾತ್ರ ಕರ್ಕೊಂಡು ಹೋಗೋದು. ಸೊ ಇಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ಡೆಲ್ಟಾ ಬೀಚ್ನಲ್ಲಿ. 2 ಮೃತಪಟ್ಟರು. ಅದರಲ್ಲಿ ಕೆಲವರ ಅಭಿಪ್ರಾಯ ಕೂಡ ಇದೆ, ಅಂದರೆ ಲೈಫ್ ಜಾಕೆಟ್ ಕೊಟ್ಟರೂ ಕೂಡ ಕೆಲವರು ಮಧ್ಯದಲ್ಲಿ ಹೋಗಿ ಅದು ಶೆಕೆ ಆಗ್ತದೆ ಅಥವಾ ಇವ್ರಿಗೆ ಕಿರಿಕಿರಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ತೆಗೆಯುವವರು ಇದ್ದಾರೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತೀರಿ ಅಂತ? ಅದು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಾವು ಹಾಗೆ ಬಿಡೋದಿಲ್ಲ. ಲೈಫ್ ಜಾಕೆಟ್ ಹಾಕಿದವರಿಗೆ ಮಾತ್ರ ಕರ್ಕೊಂಡು ಹೋಗೋದು. ಲೈಫ್ ಜಾಕೆಟ್ ಹಾಕಿದವರಿಗೆ ಕರ್ಕೊಂಡು ಬೇಡ ಅಂತ ಹೇಳ್ತೇವೆ. ಹಾಗೆ ಕೆಲವರು ಬರ್ತಾರೆ, ಹಾಗೆ ಕೆಲವರು ತಮಾಷೆ ಮಾಡ್ತಾರೆ, ಕೆಲವರು ಲೈಫ್ ಜಾಕೆಟ್ ಹಾಕೋದಿಲ್ಲ ಅಂತ ಹೇಳ್ತಾರೆ, ಜಗಳ ಕೂಡ ಮಾಡ್ತಾರೆ. ಕೆಲವರು ನಮಗೇನೆ ಉಲ್ಟಾ ಮಾತಾಡ್ತಾರೆ. ಎಲ್ಲ ಬೇರೆ ಬೇರೆ ಟೈಪಿನ ಜನ ಬರ್ತಾರೆ. ಈಗ ಸೆಲ್ಫಿ ಹುಚ್ಚು ಹೆಚ್ಚಿದೆ.
ಸೊ ಮಧ್ಯದಲ್ಲಿ ಹೋಗುವಾಗ ಸೆಲ್ಫಿ ತೆಗೆಯುವಾಗ ಗಡಿಬಿಡಿಯಲ್ಲಿ ಆಚೆ ಓಲೋಡೋದು ಈಚೆ ಓಲೋಡೋದು ಮತ್ತು ಕೆಲವು ಸಲ ಈ ಮೊಬೈಲಲ್ಲಿ ರೀಲ್ಸ್ ಮಾಡುವ ಹೊಚ್ಚಿನಲ್ಲಿ ಹಾಡುಗಳನ್ನು ಹಾಕಿ ಡ್ಯಾನ್ಸ್ ಮಾಡೋದು ಇಂಥದ್ದೆಲ್ಲ ಇರ್ತದೆ. ಸೊ ಇದೆಲ್ಲ ಅಪಾಯಕಾರಿ ಅಲ್ವಾ? ಅದು ಹೇಗೆ ಅದನ್ನು ನಿಯಂತ್ರಿಸ್ತೀರಿ ಅಂತ? ಅದು ಏನು ಹೇಳೋದು, ನಾವು ಬೊಬ್ಬೆ ಹಾಕಿ ನಿಲ್ಲಿಸ್ತೇವೆ ಅವರಿಗೆ, ಬೋಟ್ ಬಂದ್ ಮಾಡಿ ನಿಲ್ಲಿಸ್ತೇವೆ ಅವರಿಗೆ. ಫಸ್ಟ್ ಕುತ್ಕೊಳ್ಸಿ ಮತ್ತೆ ಎಲ್ಲ ಹೇಳಿಕೊಂಡು ಹಾಗೆಲ್ಲ ಮಾಡಬಾರದಂತ ಹೇಳ್ಕೊಂಡು ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೇವೆ. ಅಂದರೆ ಅಂಥ ಹುಚ್ಚುತನ ಮಾಡುವವರಿಗೆ ಮಧ್ಯದಲ್ಲಿ ಬೋಟನ್ನು ನಿಲ್ಲಿಸಿ ಬಿಡ್ತೀರಿ ನೀವು? ಅಲ್ಲಿಗೆ ಬಂದ ಕೆಲವು ಪ್ರವಾಸಿಗರ ಹೊರತಾಗಿ ಸ್ಥಳೀಯರು ಯಾರು ಈ ಅವಘಡವನ್ನ ಆ ಕ್ಷಣದಲ್ಲಿ ಗಮನಿಸಿದಂತೆ ಇಲ್ಲ. ಗಮನಿಸಿದವರು ಕೂಡ ಅಸಹಾಯಕರಾಗಿದ್ರು. ಬೀಚನ್ನು ನೋಡ್ಕೊಂಡು ಹೋಗಲಿಕ್ಕೆ ಬಂದವರು, ಸೊ ಬೇರೆ ಬೇರೆ ಪ್ರವಾಸ ಸ್ಥಳಗಳಿಗೆ ಹೋಗಿದ್ದರು ಮತ್ತು ಇಲ್ಲಿ ಕೂಡ ಬಂದಿದ್ದರು. ಸೊ ಆ ಬೋಟ್ ಮುಳುಗುವ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ದೂರದಲ್ಲಿ ನಿಂತು ಅದನ್ನು ನೋಡ್ತಾ ಇದ್ರು, ಅಂದರೆ ಕಾಣ್ತಾ ಇತ್ತು ಅವರಿಗೆ ಆ ಸಂದರ್ಭ. ಅವರ ಹೆಸರು ಜಗದೀಶ್. ಅಂದರೆ ಅವರು ಈ ಡೆಲ್ಟಾ ಬೀಚ್ನಲ್ಲಿ ಗಾಳ ಹಾಕಿ ಮೀನು ಹಿಡಿಯುವ ಪ್ರವೃತ್ತಿಯವರು. ಸೊ ಆದ್ದರಿಂದ ಅವರು ಆ ಸನ್ನಿವೇಶವನ್ನು ನೋಡ್ತಾ ಇದ್ದರು. ಸೊ ಅವರೊಂದಿಗೆ ಮಾತಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಜಗದೀಶರವರೇ, ನೀವು ಮೊದಲಾಗಿ ನೋಡಿದ್ದೇನು? ಮೊದಲಾಗಿ ಏನಂದರೆ ಪ್ರವಾಸಿ ಬೋಟ್ ಎಲ್ಲ ಹೋಗ್ತಾ ಇದ್ದಿದ್ದು, ಅದು ನಾನು ನೋಡ್ತಾ ಇದ್ದಿದ್ದೆ. ಅದ್ರ ಮೇಲೆ ಏನು ಗಡ್ಬ ಎಲ್ಲ ಗೌಜಿ ಬಿತ್ತು. ಆವಾಗ ನಮಗೆ ಗೊತ್ತು ಮುಳುಗಿ ಹೋಯ್ತಾ ಅಂತ. ಆವಾಗ ಎಷ್ಟು ಜನ ಇದ್ದಿದ್ರು ಏನಂತ ಗೊತ್ತಿಲ್ಲ. ಅದು ಮುಳುಗಿ ಹೋದ್ದು ಒಂದು ದುರಂತ ಆಯ್ತಂತ ನಮಗೆ ತಿಳಿದಿದೆ ಅಷ್ಟೇ. ಈ ವಾತಾವರಣವನ್ನು ಹೇಗೆ? ವಾತಾವರಣ ಎಲ್ಲ ಒಳ್ಳೆಯದುಂಟು. ಈಗ ತುಫಾನೆ ವಗೇರೆ ಎಂಥದ್ದು ಇಲ್ಲ. ಆದರೆ ಕೆಲವು ಸಲ ಎಲ್ಲ ಕಡಲಿದ್ದರೆ ಮಾತ್ರ ಸ್ವಲ್ಪ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಆದರೆ ಈ ಸಲ ಅಷ್ಟೊಂದು ಕಡಲಿ ಎಂಥದ್ದು ಇಲ್ಲ. ಓಕೆ, ತುಫಾನ್ ಇರಲಿಲ್ಲ, ಕಡಲಿನಲ್ಲಿ ಸಮಸ್ಯೆ ಕೂಡ ಇರಲಿಲ್ಲ. ಆದರೆ ಮುಳುಗಲಿಕ್ಕೆ ನೀವೇನು ಅಂದಾಜು ಮಾಡ್ತೀರಿ? ನೀವು ಸಮುದ್ರದೊಂದಿಗೆ ನೀರಿನೊಂದಿಗೆ ಭಾಳ ಒಡನಾಟ ಇರುವವರು, ಹೇಗೆ ಅಂದಾಜು ಮಾಡ್ತೀರಿ? ಅದಂದರೆ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಆಯ್ತು ಜನರಿದ್ದು ಬೋಟ್ನಲ್ಲಿ, ಆವಾಗ ಇರ್ಬೋದು ಎಲ್ಲಿ ಮುಳುಗಲಿಕ್ಕೆ ಕಾರಣ. ಈ ಪರಿಸರದಲ್ಲಿ 20ಕ್ಕಿಂತ ಹೆಚ್ಚು ಪ್ರವಾಸಿಗರನ್ನ ಸಾಗಿಸುವ ಬೋಟ್ಗಳಿವೆ. ಈವರೆಗೆ ಒಂದು ಅವಘಡ ಆಗಿಲ್ಲ. ಇದು ಯಾಕೆ ಹೀಗಾಯಿತು? ಒಬ್ಬೊಬ್ಬರದು ಒಂದೊಂದು ಅಂದಾಜು. ಮಧ್ಯೆ ಅಲ್ಲಿ ಆ ಕಡೆ ಅಲ್ಲಿ ನಿಮಗೆ ಕಾಣ್ತಿರ್ಬೋದು, ಅಲ್ಲಿ ಎಲ್ಲ ಬೋಟು ಪಲ್ಟಿಯಾಗಿ. ಸೊ ಈಗ ಬೋಟ್ ಮುಳುಗಿದ್ದು, ಆ ಮುಳುಗಿ ಬೋಟನ್ನು ತೆಗೆದಿದ್ದಾರೆ ಅದು ಅಲ್ಲೇ ಇದೆಯಾ? ಇಲ್ಲ, ಅದು ನಿನ್ನೆನೇ ತೆಗೆದಿದ್ದಾರೆ. ನಿನ್ನೆ ತೆಗೆದು ಆ ಬದಿನೇ ತಗೊಂಡು ಹೋಗಿದ್ದಾರೆ, ಈ ಬದಿ ತರಲಿಲ್ಲ ಅವರು ಬೋಟನ್ನು. ಅದು ಕಂಪ್ಲೀಟ್ ಪಲ್ಟಿಯಾಗಿ ಎಲ್ಲ ಪುಡಿ ಆಗಿತ್ತು ಅದು ಬೋಟಲ್ಲಿ. ಸೊ ಈಗ ರೆಗ್ಯುಲರ್ ಇಲ್ಲಿ ಬೋಟ್ ಓಡಾಡ್ತಾ ಇತ್ತು. ಸೊ ಇಂಥ ಅವಘಡ, ಇಂಥ ಸಾಧ್ಯತೆಗಳ ಬಗ್ಗೆ ಏನಾದರೂ ಮುನ್ನೆಚ್ಚರಿಕೆ ಅಥವಾ ನಿಮಗೆ ಅನಿಸಿಕೆಗಳು ಇದೇನಾದರೂ? ಇಲ್ಲ, ಈ ಥರ ಏನು ಅಂದರೆ ಇದು ಫಸ್ಟ್ ಟೈಮ್ ಆಗ್ತಿರೋದು ಈ ಥರ. ಇಲ್ಲಿ ಈ ಥರ ದೊಡ್ಡ ಅನಾಹುತ ಏನಾಗಲಿಲ್ಲ. ಆಗ್ತಾಯಿತ್ತು, ಈ ಸ್ವಿಮ್ಮಿಂಗ್ ಬಂದವರು ಯಾರಾದರೂ 1-2 ಜನ ಮುಳುಗಿ ಈ ಥರ ಎಲ್ಲ ಆಗ್ತಿತ್ತು. ಬಿಟ್ಟರೆ ಈ ಬೋಟು ಇದು ಫಸ್ಟ್ ಟೈಮ್ ಈ ಥರ ಮುಳುಗಿ ಇದಾಗಿರೋದು. ಘಟನೆ ನಡೆದ ತಕ್ಷಣದಲ್ಲಿ ಇಲ್ಲಿ ರಕ್ಷಣೆಗೆ ಒಂದಿಷ್ಟು ಪುರ್ಸೊತ್ತು ಸಿಕ್ಕಿದ್ದು, ರಕ್ಷಣೆಗೆ ಬೇಕಾದ ಬೋಟುಗಳು ಸಿಕ್ಕಿದ್ರಿಂದ ಇನ್ನಷ್ಟು ಅನಾಹುತಗಳಾಗೋದು ತಪ್ಪಿದು ಅಂತ ಹೇಳ್ತೀವಿ. ನಾವು ಮೆಸೇಜ್ ಬಂದರೆ ಕೂಡಲೇ ಬಂದಿದ್ದು, ಕೂಡಲೇ ಈ ಜಾಗಕ್ಕೆ ಬಂದ ಕೂಡಲೇ ನಾವು ಬೇರೆ ಒಂದು ದೋಣಿ ತೊಗೊಂಡು ನಾವು ಹೋಗಿದ್ದೆ. ನಾವು ದಿನೇಶ್ ಕರ್ಕೇರ ಮತ್ತು ವಿಶ್ವೇಶ್ವರಿಯಾನ್ ಅಂತ ನಾವು 3-4 ಜನ ಹೋಗಿದ್ದೇವೆ. ಕಡೆ ಹೋಗಿ ಸಹ ಎಲ್ಲ ಇದ್ದವರನ್ನೆಲ್ಲ, ಎಷ್ಟು ಜನ ಉಳಿದಿದ್ದರು ಕಡೆ ಅವರನ್ನೆಲ್ಲ ಸೇವ್ ಮಾಡಿಕೊಂಡು ಬಂದೆವು. ಕಡೆಗೆ ಲಾಸ್ಟ್ ಅದನ್ನು ದೋಣಿಯನ್ನು ಕಡೆ ಸೇವ್ ಮಾಡಿ ಅಲ್ಲಿ ಕೋಡಿಯಲ್ಲಿ ಅಲ್ಲಿ ಮೇಲಾಕಿ ಬಂದಿದ್ದೇವೆ. ಸೊ ಇಲ್ಲಿ ಬರೋರಿಗೆ ನೀವು ಏನು ಸಂದೇಶ ಕೊಡ್ತೀರಿ? ಅಂದರೆ ಈಗ ದೋಣಿ ಭಾಳಷ್ಟು 7-8 ಬೋಟ್ಗಳಿದ್ದಾವೆ ಅಂತ ನಮಗೆ ಮಾಹಿತಿ ಇದೆ. ಸೊ ಬೋಟ್ ನಡೆಸುವವರಿಗೂ ಒಂದು ಮಾಹಿತಿ ಬೇಕು ಮತ್ತು ಇಲ್ಲಿ ಬರುವ ಪ್ರವಾಸಿಗರಿಗೂ ಒಂದು ಮಾಹಿತಿ ಹೋಗಿ ಏನು ಹೇಳ್ತೀರಿ? ಇಲ್ಲಿ ತುಂಬ ವರ್ಷ ನಾವೀಗ ನೋಡಿ, ನಾವು ತುಂಬ ವರ್ಷದ ಅನುಭವ ಇಲ್ಲಿಯವರಿಗೆ, ಲೋಕಲ್ ಅವರಿಗೆ. ತುಂಬ ಜನ ಲೋಕಲ್ನವರಿದ್ದಾರೆ. ಈಗ ಇವರೆಲ್ಲ ಲೋಕಲ್ನವರೇ ಎಲ್ಲ ಹೇಳ್ತಾ ಇದ್ದಾರೆ, ಇಲ್ಲಿ ಕತ್ತಲೆ ಆದ ನಿಲ್ಬಾರ್ದು, ಸ್ವಿಮ್ಮಿಂಗ್ ಹೋಗಬಾರ್ದು, ಇಲ್ಲಿ ಆಳ ಜಾಸ್ತಿ ಉಂಟು, ನೀರಿನ ಸೆಳೆತ ಜಾಸ್ತಿ ಇರ್ತದೆ. ಯಾವಾಗ ನೀರಿನ ಸೆಳೆತ ಜಾಸ್ತಿ ಇರ್ತದೆ ಕಡಿಮೆ ಇರ್ತದೆ ಗೊತ್ತಿರೋದಿಲ್ಲ ಅವರಿಗೆ. ಸಡನ್ ಬಂದು ಕೆಲವು ಇಲ್ಲಿ ಈಗ ನೋಡಿ, ಇಲ್ಲಿ ನಿಮ್ಮ ಎದುರಿಗೆ ನೀರಿಗೆಲ್ಲ ಇಳಿತಾರೆ, ಗೊತ್ತಾಗೋದಿಲ್ಲ, ಹೋಗ್ತಾರೆ. ಇಲ್ಲಿ ಸ್ಥಳೀಯರು ಬಂದು ಹೇಳಿದರೆ ನೀವು ನೀರು ಹೋಗಬಾರ್ದು, ನಿಮ್ಮನ್ನು ಎಳ್ಕೊಂಡು ಹೋಗ್ತದೆ ನೀರು ಅಂತ ಹೇಳಿದರೆ ಕೇಳಲ್ಲ, ಮತ್ತು ಪುನಃ ಹೋಗ್ತಾರೆ. ಇದು ತುಂಬ ಇದಾಗಿದೆ ದೋಣಿಯಲ್ಲಿ ಆಗಿದ್ದು. ಇದು ಫಸ್ಟ್ ಟೈಮ್ ದೋಣಿಯಲ್ಲಿ ಆಗಿದೆ. ದೋಣಿಯಲ್ಲಿ ಇದ್ದವರೆಲ್ಲ ತುಂಬ ಜಾಗ್ರತೆಯಲ್ಲಿ ಇರ್ತಾರೆ. ಇದೇನೋ ನಿನ್ನೆ ಒಂದು ಆಕಸ್ಮಿಕವಾಗಿ ಆಗಿದೆ, ಅವ್ರ ಗ್ರಾಚಾರ ಇವ್ರ ಗ್ರಾಚಾರವೇನೋ ಆಗಿದೆ, ಹೋಗಿದೆ. ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಮತ್ತು ಇದರಲ್ಲಿ ತುಂಬ ಜಾಗೃತರಾಗಿರೋ ದೋಣಿಯವರಾಗಲಿ ಪ್ರವಾಸಿಗರಾಗಲಿ ತುಂಬ ಜಾಗ್ರತೆಯಲ್ಲಿ ಪ್ರವಾಸಿಗೆ ಮಾಡಬೇಕಂತ ನಮ್ಮ ಅನಿಸಿಕೆ.